ಈ ಸೆಲೆಬ್ರಿಟೀಸ್ ಏನೇ ಮಾಡಿದ್ರು ಕೂಡ ಅದು ಸುದ್ದಿ ಆಗುತ್ತೆ. ಅದರಲ್ಲೂ ನಟ ನಟಿ ಮದುವೆ ಆಗ್ತಾರೆ ಅಂತ ಸುದ್ದಿ ಆದ್ರಂತೂ ಕೂಡ ನಿತ್ಯವೂ ಅವರದ್ದೇ ಸುದ್ದಿ. ಈಗ ಅಂತದ್ದೊಂದು ಸುದ್ದಿಗೆ ಕಾರಣ ಆಗಿರೋದು ಟಾಲಿವುಡ್ ಜೋಡಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ. ಹೌದು, ಇವರಿಬ್ರು ಮದುವೆ ಆಗ್ತಾ ಇರೋದು ಗೊತ್ತೇ ಇದೆ. ಸದ್ಯ ಆ ವದಂತಿ ದಟ್ಟವಾಗಿ ಇದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಅವರ ವಿವಾಹದ ಸ್ಟ್ರೀಮಿಂಗ್ ರೈಟ್ಸ್ ಈಗ ಪ್ರಮುಖ OTT ಕಂಪನಿಯೊಂದು ಬರೋಬ್ಬರಿ 60 ಕೋಟಿ ದೊಡ್ಡ ಮೊತ್ತದ ಆಫರ್ ಅನ್ನ ನೀಡಿದೆ ಎಂಬ ಸುದ್ದಿ ಇದೆ. ಆದ್ರೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಆ ಮದುವೆಯ ರೈಟ್ಸ್ ಡೀಲ್ ಅನ್ನ ಸಂಪೂರ್ಣ ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ಅವರ ಮದುವೆಯನ್ನ ಖಾಸಗಿ ವಿಷಯವಾಗಿರಿಸೋಕೆ ನಿರ್ಧರಿಸಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರು ಜನಪ್ರಿಯ ಸೆಲೆಬ್ರಿಟಿಗಳು. ಶೀಘ್ರವೇ ಇವರಿಬ್ರು ಹಸೆಮಣೆ ಏರಲಿದ್ದಾರೆ ಎನ್ನುವ ಸುದ್ದಿ ಹಲವು ದಿನಗಳಿಂದ ಹರಿದಾಡ್ತಾನೆ ಇದೆ. ಅಂದ ಹಾಗೆ ಇವರಿಬ್ಬರ ಮದುವೆ ಉದಯಪುರ ಫೆಬ್ರವರಿ 26ರಂದು ನಡೆಯಲಿದೆ ಎನ್ನಲಾಗಿದೆ. ಇನ್ನು ಈಗ ಅವರ ಮದುವೆ ಕುರಿತು ದೊಡ್ಡ ವರದಿಯೊಂದು ಕೇಳಿ ಬಂದಿದೆ. ಪ್ರಮುಖ ಅಂತಾರಾಷ್ಟ್ರೀಯ OTT ಕಂಪನಿಯೊಂದು ವಿಜಯ್ ರಶ್ಮಿಕಾ ಅವರ ಮದುವೆ ವಿಡಿಯೋದ ಸ್ಟ್ರೀಮಿಂಗ್ ಹಕ್ಕುಗಳಿಗೆ ಭರ್ಜರಿ ಮೊತ್ತದ ಬೇಡಿಕೆಯನ್ನ ಇಟ್ಟಿದ್ದು ಅವರು ಅದನ್ನ ತಿರಸ್ಕರಿಸಿದ್ದಾರಂತೆ. ತಮ್ಮ ಪ್ರೀತಿಯ ನಾಯಕ ನಾಯಕಿಯರ ಮದುವೆ ನೋಡ್ಲೇಬೇಕು ಅಂತ ಆಸೆ ಅಭಿಮಾನಿಗಳಿಗೆ ಇರೋದಂತೂ ಸಹಜ. ಆದ್ರೆ ಈ ಕಾರಣದಿಂದಾನೇ ಈಗ ಸೆಲೆಬ್ರಿಟಿಗಳ ಏನು ವಿವಾಹದ ಹಕ್ಕನ್ನ ಪಡೆಯೋಕೆ OTT ತಾಣಗಳು ಯತ್ನಿಸ್ತಾ ಇವೆ. ಈಗ ವಿಜಯ್ ಮತ್ತು ರಶ್ಮಿಕಾ ವಿಷಯದಲ್ಲಿ ಹಾಗೆ ಮಾಡೋಕೆ ನೆಟ್ಫ್ಲಿಕ್ಸ್ ಮುಂದಾಗಿತ್ತು ಎನ್ನಲಾಗಿದೆ. ಆದ್ರೆ ಇದು ಅಸಾಧ್ಯ ಅಂತ ವಿಜಯ್ ಅವರು ಹೇಳಿದ್ದು, ಅಂತದ್ದೊಂದು ಒಳ್ಳೆಯ ಅವಕಾಶವನ್ನೇ ಅವರು ನಯವಾಗಿ ತಿರಸ್ಕರಿಸಿದ್ದಾರಂತೆ. 60 ಕೋಟಿ ರೂಪಾಯಿ ಕೊಟ್ಟು ಈ ಡೀಲ್ ಪಡೆಯೋಕೆ ನೆಟ್ಫ್ಲಿಕ್ಸ್ ಪ್ರಯತ್ನಿಸ್ತಾ ಇತ್ತು. ಆದ್ರೆ ವಿವಾಹ ಅನ್ನೋದು ಖಾಸಗಿ ವಿಷಯ, ಅದನ್ನ ಎಲ್ಲರಿಗೂ ತೋರಿಸುವಂತಹ ಉದ್ದೇಶ ನಮಗಿಲ್ಲ. ಒಂದೊಮ್ಮೆ ವಿವಾಹದ ಹಕ್ಕನ್ನ OTTಗೆ ನೀಡಿದ್ರೆ ಆ ಬಳಿಕ ಸಾಕಷ್ಟು ಷರತ್ತುಗಳು ಕೂಡ ಬರುತ್ತೆ. ಇದರಿಂದ ಬಂದ ಅತಿಥಿಗಳು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಅವರಿಬ್ಬರು ನೋ ಎಂದಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ನಯನತಾರಾ ವಿಘ್ನೇಶ್ ಶಿವನ್ ವಿವಾಹ ವಿಡಿಯೋದ ಸ್ಟ್ರೀಮಿಂಗ್ ಹಕ್ಕನ್ನ ನೆಟ್ಫ್ಲಿಕ್ಸ್ ಪಡೆದುಕೊಂಡಿತ್ತು. ನಂತರ ಅದನ್ನ ಸಾಕ್ಷ್ಯಚಿತ್ರ ಹಾಕಿ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಸಾಕಷ್ಟು ಕಾನೂನು ತೊಂದರೆ ಎದುರಾಯಿತು. ಅಲ್ಲದೆ ಇದು ರಿಲೀಸ್ ಆಗೋಕೆ ಸಾಕಷ್ಟು ಸಮಯ ಬೇಕಾಯಿತು. ಹೀಗಾಗಿ ಕಾನೂನು ವಿವಾದಗಳನ್ನ ಎದುರಿಸಬೇಕಾಯಿತು ಅಂತ ಅವರು ಈ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ವಿಜಯ್ ಹಾಗೂ ರಶ್ಮಿಕಾ ಅವರಿಬ್ಬರ ಮದುವೆ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರ ಅರಮನೆಯಲ್ಲಿ ನಡೆಯಲಿದೆ ಎಂಬ ವದಂತಿ ಇದೆ. ಈಗಾಗಲೇ ಹಲವು ವಿಡಿಯೋಗಳು ವೈರಲ್ ಆಗ್ತಾ ಇದ್ದು, ಇದಕ್ಕೆ ಸಾಕಷ್ಟು ಸಿದ್ಧತೆ ಶುರುವಾಗಿದೆ ಅಂತ ಹೇಳಲಾಗಿದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.